ಸರ್ ನಿನ್ನೆ ಏನಿತ್ತು ಸರ್ ವಿಶೇಷ ಡಿನ್ನರ್ನಲ್ಲಿ? ವಿಶೇಷ ಏನಿರಲಿಲ್ಲ. ಕಳೆದ ವಾರ ನಮ್ಮ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ ಊಟಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದರು. ಆ ಕರೆ ಮೇರೆಗೆ ನಿನ್ನೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಸಹ ನಾನು ಒಂದು 5 ನಿಮಿಷ ಬಂದು ಹೋಗ್ತೀನಪ್ಪ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆ ಊಟದಲ್ಲಿ ಭಾಗಿಯಾಗುವಂಥದ್ದಕ್ಕೆ ಹೊರಟರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಚರ್ಚೆ ಮಾಡಬೇಕಾದ್ರಿಂದ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಹೋದೆ. ಅದು ಬಿಟ್ಟರೆ ಇದಕ್ಕೆ ಬೇರೆ ರೀತಿಯಾಗಿ ಯಾವುದೇ ಒಂದು ಅರ್ಥ ಕಲ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು 10ರಿಂದ 15 ನಿಮಿಷದ ಒಳಗೆ ಅವರು ಅಲ್ಲಿಂದ ನಿರ್ಗಮಿಸಿದರು. ಯಾಕಂದರೆ ಬೆಳಗ್ಗೆನೇ ನನಗೆ ಇಲ್ಲಿ ಉತ್ತರ ಕೊಡುವಂತಿದೆ ಅಂಥೇಳಿ, ಮತ್ತು ಆರೋಗ್ಯ ಕೂಡ ಅಷ್ಟು ಏನು ನನಗೆ ಸೌಖ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ಅವರ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟು ಬಂದರು. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಒಂದು ಅವಕಾಶ ಇಲ್ಲ. ಕಡೆಗೆ ಡಿನ್ನರ್ ಪಾಲಿಟಿಕ್ಸ್ಗಳು ಜೋರಾಗಿ ನಡೀತಾ ಇದ್ದಾವೆ. ಡಿನ್ನರ್ ಔತಣಕೂಟಗಳು, ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಮತ್ತೊಂದು ಕಡೆಗೆ ವಿಜಯೇಂದ್ರ ಸಿದ್ದರಾಮಯ್ಯನವ್ರನ್ನ ಔಟ್ ಗೋಯಿಂಗ್ CM ಅಂತಾರೆ. ಅಂಥದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇದೆಯಾ? ಬಹುಶಃ ವಿಜಯೇಂದ್ರ ಅವರ ಪಕ್ಷದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ಅವರು ಅದ್ರ ಕಡೆ ಗಮನ ಕೊಟ್ಟರೆ ಉತ್ತಮ. ಔಟ್ ಗೋಯಿಂಗ್ CM ಅಲ್ಲ ಆಗ್ತಾ ಇರೋದು, ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್ ಆಫ್ ಕರ್ನಾಟಕ. ಸೊ ಅದಕ್ಕೆ ಬಹುಶಃ ಅವರಿಗೆ ಸ್ವಲ್ಪ ಹತಾಶರಾಗಿರಬೇಕು ಅಥವಾ ಸ್ವಲ್ಪ ಅಡಾವಡಿಯಲ್ಲಿರ್ಬೋದು. ಬಹುಶಃ ಅದನ್ನು ಆ ಗಮನ ಈ ಕಡೆ, ಯಾಕಂದರೆ BJP ಅವರಿಗೆ ನಿರಂತರವಾಗಿ ಅವರ ಮೇಲೆ ಜನ ಬೇಜಾರು ಮಾಡಿಕೊಡುವಂಥ ಒಂದು ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಬೇರೆಡೆ ಜನರ ಗಮನ ಸೆಳೀತಕ್ಕಂಥ ಒಂದು ಬುದ್ಧಿವಂತಿಕೆ ಅವರಲ್ಲಿದೆ. ಅದರಿಂದ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮುಚ್ಚಿಟ್ಕೊಡ್ಲಿಕ್ಕೆ ನಮ್ಮ ಮೇಲೆ ಇವತ್ತು ಅದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮುಂದುವರಿಬೇಕು ಅನ್ನುವಂಥ ಪ್ರಬಲವಾದಂಥ ಧ್ವನಿಯನ್ನು ಎತ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಇದ್ದಾವೆ. ಅಂಥದ್ದೇನಾದರೂ ರಾಜಕೀಯವಾಗಿ ಚರ್ಚೆ ಆಯಿತಾ ಸರ್? ನೋಡಿ, ಈಗ ಎಲ್ಲರೂ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥದ್ದು. ಯಾರು ವೈಯಕ್ತಿಕವಾಗಿ ಏನು ಹೇಳಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚರ್ಚೆ ವಿಚಾರ ಬಂದಾಗ ಖಾಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುವಂಥ ತೀರ್ಮಾನದ ಬಗ್ಗೆ ನಾವು ಯಾರೂ ಉಲ್ಲೇಖ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಅವರು ಲೋಕಸಭೆಯ ಒಂದು ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಅದಾದ ನಂತರ ಅವರು ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಅವರು ಮಾಡ್ತಾರೆ. ಆ ವಿಚಾರಕ್ಕೆ ನಾವೆಲ್ಲರೂ ಯಾವುದೇ ರೀತಿ ನಮಗೆ ಗೊಂದಲ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಹೈಕಮಾಂಡ್ನ ತೀರ್ಮಾನ CM ಕುರ್ಚಿಯ ಸ್ಥಾನಕ್ಕೋ ಅಥವಾ ಸಚಿವ ಸಂಪುಟಕ್ಕೋ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತ ನಿರೀಕ್ಷೆ? ನೋಡಿ, ಹೈಕಮಾಂಡ್ ಏನು ಅವರ ತೀರ್ಮಾನ ಮಾಡ್ತಾರೆ ಅದು ಯಾವುದಾದ್ರೂ ಇರ್ಬೋದು. ಅದಕ್ಕೆ ನಾವ್ಯಾರು ಹಿಂಗೆ ತೀರ್ಮಾನ ಮಾಡ್ತಾರೆ, ಮತ್ತೊಂದು ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ನಾವ್ಯಾರು ಆ ಒಂದು ಚರ್ಚೆಯಲ್ಲಿ ಭಾಗಿಯಾಗುವಂಥವ್ರು ಅಲ್ಲ. ಆ ಚರ್ಚೆಯಲ್ಲಿ ಹಿರಿಯ ನಾಯಕರಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಾರೆ. ಆ ವಿಚಾರಗಳ ಬಗ್ಗೆ ನಮಗೇನು ಮಾಹಿತಿ ಇರೋದಿಲ್ಲ. ಗೊಂದಲಗಳು ಸಾಕಷ್ಟು ಇರೋದ್ರಿಂದ ಸಹಜವಾಗಿ ಪ್ರತಿಪಕ್ಷಗಳದನ್ನು ಭಾಗವಹಿಸಿ ಕಾಂಗ್ರೆಸ್ನಲ್ಲಿರುವಂಥ ಈ ಗೊಂದಲಗಳಿಗೆ ತೆರೆ ಯಾವಾಗ ಸರ್? ನೋಡಿ, ಇದು ಗೊಂದಲ ಅಂತಕ್ಕಂಥದ್ದಲ್ಲ. ಯಾವತ್ತು ಏನೇ ವಿಚಾರ ಇರಲಿ, ಒಂದು ಮನೆ ಅಂತ ಹೇಳಿದ ಮೇಲೆ ನಾನಾ ರೀತಿಯಾದಂಥ ಅಭಿಪ್ರಾಯಗಳು ಇರ್ತವೆ. ಇಲ್ಲಿ ಗೊಂದಲ ಅಂತಕ್ಕಂಥ ಪದ ಬಳಸುವಂಥದ್ದು ಸೂಕ್ತ ಅಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಮನೆಯಲ್ಲಿ ಅಭಿಪ್ರಾಯಗಳಿರ್ತವೆ. ಆದರೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಅವರ ತೀರ್ಮಾನವನ್ನು ಅವರು ಪ್ರಕಟಣೆ ಮಾಡ್ತಾರೆ ಅಥವಾ ಅವರು ಅದನ್ನು ರವಾನೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದು ಒಟ್ಟಾಗಿ ಹೋಗ್ತಕ್ಕಂಥದ್ದು. ಇದು ಏನಾಗುತ್ತೆ, ಪಕ್ಕದ ಮನೆಯವರಿಗೆ ಈ ಮನೆಯಲ್ಲಿ ಏನು ತೊಂದರೆ ಆಗ್ತಿದೆ ಅಂತಕ್ಕಂಥ ಗಮನ ಇರ್ತಕ್ಕಂಥದ್ದು ಈ BJP ಅವರಿಗೆ ಬೇರೆ ಕೆಲಸ ಇಲ್ಲ. ಅದರಿಂದ ಅವರಿಗೆ ನಿರಂತರವಾಗಿ ಏನಾದರೂ ಒಂದು ಹುಡುಕಬೇಕು, ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ರೀತಿ ಯಾವುದೂ ಅವಕಾಶ ಆಗೋದಿಲ್ಲ. DK ಶಿವಕುಮಾರ್ ಅವರು CM ಆಗಬೇಕು ಅಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ನಿಮ್ಮದೇ ಶಾಸಕರು ಕೆಲವರು ಹೋಗಿ ದೆಹಲಿಗೂ ಕೂಡ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಈಗ ಅದೆಲ್ಲ ಹಳೆ ಸುದ್ದಿ. ಈಗಾಗಲೇ ಪಕ್ಷದ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾವೆ. ಅವರು ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದ್ರ ಬಗ್ಗೆ ಕಾದು ನೋಡೋಣ. ಮತ್ತೊಂದು ಕಡೆಗೆ ಸಚಿವ ಸ್ಥಾನದ ತ್ಯಾಗದ ಮಾತುಗಳು ಕೂಡ ಆಡ್ತಾ ಇದ್ದಾರೆ. ನೋಡಿ, ಈಗ ನಾನು ಅಥವಾ ಇನ್ನೊಬ್ಬರು ಯಾರೇ ಇರ್ಬೋದು, ಇವತ್ತು ನಾವೆಲ್ಲ ಸಚಿವರಾಗಿದ್ದೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತಕ್ಕಂಥವ್ರು. ಅದರಿಂದ ಯಾರೂ ಇಲ್ಲಿ ತ್ಯಾಗ ಮತ್ತೊಂದು ಪ್ರಶ್ನೆ ಅಲ್ಲ. ಇದು ಪಕ್ಷದ ತೀರ್ಮಾನ ಏನಿರ್ತದೆ ಅದನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು. ಪಕ್ಷ ಹೇಳಿದ್ರೆ ನೀವು ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತ. ಇವತ್ತು ನಾನು ಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಕ್ಷ ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ಶಕ್ತಿ ಮೀರಿ ನಾನು ನನ್ನ ಜವಾಬ್ದಾರಿನ ನಿಭಾಯಿಸಿದ್ದೇನೆ. ಪಕ್ಷ ಮುಂದುವರಿಬೇಕು ಅಂದರೆ ಮುಂದುವರಿತೀನಿ, ಇಲ್ಲ ಪಕ್ಷ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಖಂಡಿತ ನಾವ್ಯಾರು ಪಕ್ಷದ ತೀರ್ಮಾನದ ವಿರುದ್ಧವಾಗಿ ಹೋಗ್ತಕ್ಕಂಥವ್ರಲ್ಲ. ಈ ಒಂದು ಸೂಚನೆ ಸಚಿವ ಸ್ಥಾನಕ್ಕೆ ಮತ್ತು CM ಸ್ಥಾನಕ್ಕೆ ಸರ್?
ನೋಡಿ, ನೀವು ಹೇಳಿದ್ರಿ, ನನ್ನ ಬಗ್ಗೆ ಕೇಳಿದ್ರಿ, ನನ್ನ ಬಗ್ಗೆ ಹೇಳಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದಿಷ್ಟು ಸಚಿವ MC ಸುಧಾಕರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ಸರ್, ನಿನ್ನೆ ಏನಿತ್ತು ಸರ್ ವಿಶೇಷ ಡಿನ್ನರ್ನಲ್ಲಿ? ವಿಶೇಷ ಏನಿರಲಿಲ್ಲ. ಕಳೆದ ವಾರ ನಮ್ಮ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ ಊಟಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದರು. ಆ ಕರೆ ಮೇರೆಗೆ ನಿನ್ನೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಸಹ ನಾನು ಒಂದು 5 ನಿಮಿಷ ಬಂದು ಹೋಗ್ತೀನಪ್ಪ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆ ಊಟದಲ್ಲಿ ಭಾಗಿಯಾಗುವಂಥದ್ದಕ್ಕೆ ಹೊರಟರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಚರ್ಚೆ ಮಾಡಬೇಕಾದ್ರಿಂದ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಹೋದೆ. ಅದು ಬಿಟ್ಟರೆ ಇದಕ್ಕೆ ಬೇರೆ ರೀತಿಯಾಗಿ ಯಾವುದೇ ಒಂದು ಅರ್ಥ ಕಲ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು 10 ರಿಂದ 15 ನಿಮಿಷದ ಒಳಗೆ ಅವರು ಅಲ್ಲಿಂದ ನಿರ್ಗಮಿಸಿದರು. ಯಾಕಂದರೆ ಬೆಳಗ್ಗೆನೇ ನನಗೆ ಇಲ್ಲಿ ಉತ್ತರ ಕೊಡುವಂತಿದೆ ಅಂಥೇಳಿ, ಮತ್ತು ಆರೋಗ್ಯ ಕೂಡ ಅಷ್ಟು ಏನು ನನಗೆ ಸೌಖ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ಅವರ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟು ಬಂದರು. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಒಂದು ಅವಕಾಶ ಇಲ್ಲ. ಕಡೆಗೆ ಡಿನ್ನರ್ ಪಾಲಿಟಿಕ್ಸ್ಗಳು ಜೋರಾಗಿ ನಡೀತಾ ಇದ್ದಾವೆ. ಡಿನ್ನರ್ ಔತಣಕೂಟಗಳು, ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಮತ್ತೊಂದು ಕಡೆಗೆ ವಿಜಯೇಂದ್ರ ಸಿದ್ದರಾಮಯ್ಯನವ್ರನ್ನ ಔಟ್ ಗೋಯಿಂಗ್ CM ಅಂತಾರೆ. ಅಂಥದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇದೆಯಾ? ಬಹುಶಃ ವಿಜಯೇಂದ್ರ ಅವರ ಪಕ್ಷದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ಅವರು ಅದ್ರ ಕಡೆ ಗಮನ ಕೊಟ್ಟರೆ ಉತ್ತಮ. ಔಟ್ ಗೋಯಿಂಗ್ CM ಅಲ್ಲ ಆಗ್ತಾ ಇರೋದು, ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್ ಆಫ್ ಕರ್ನಾಟಕ. ಸೊ ಅದಕ್ಕೆ ಬಹುಶಃ ಅವರಿಗೆ ಸ್ವಲ್ಪ ಹತಾಶರಾಗಿರಬೇಕು ಅಥವಾ ಸ್ವಲ್ಪ ಅಡಾವಡಿಯಲ್ಲಿರ್ಬೋದು. ಬಹುಶಃ ಅದನ್ನು ಆ ಗಮನ ಈ ಕಡೆ, ಯಾಕಂದರೆ BJP ಅವರಿಗೆ ನಿರಂತರವಾಗಿ ಅವರ ಮೇಲೆ ಜನ ಬೇಜಾರು ಮಾಡಿಕೊಡೋಂಥ ಒಂದು ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಬೇರೆಡೆ ಜನರ ಗಮನ ಸೆಳೀತಕ್ಕಂಥ ಒಂದು ಬುದ್ಧಿವಂತಿಕೆ ಅವರಲ್ಲಿದೆ. ಅದರಿಂದ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮುಚ್ಚಿಟ್ಕೊಡ್ಲಿಕ್ಕೆ ನಮ್ಮ ಮೇಲೆ ಇವತ್ತು ಅದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮುಂದುವರಿಬೇಕು ಅನ್ನುವಂಥ ಪ್ರಬಲವಾದಂಥ ಧ್ವನಿಯನ್ನು ಎತ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಇದ್ದಾವೆ. ಅಂಥದ್ದೇನಾದರೂ ರಾಜಕೀಯವಾಗಿ ಚರ್ಚೆ ಆಯ್ತಾ ಸರ್? ನೋಡಿ, ಈಗ ಎಲ್ಲರೂ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥದ್ದು. ಯಾರು ವೈಯಕ್ತಿಕವಾಗಿ ಏನು ಹೇಳಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚರ್ಚೆ ವಿಚಾರ ಬಂದಾಗ ಖಾಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುವಂಥ ತೀರ್ಮಾನದ ಬಗ್ಗೆ ನಾವು ಯಾರೂ ಉಲ್ಲೇಖ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಅವರು ಲೋಕಸಭೆಯ ಒಂದು ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಅದಾದ ನಂತರ ಅವರು ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಅವರು ಮಾಡ್ತಾರೆ. ಆ ವಿಚಾರಕ್ಕೆ ನಾವೆಲ್ಲರೂ ಯಾವುದೇ ರೀತಿ ನಮಗೆ ಗೊಂದಲ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಅವರ ತೆಗೆದುಕೊಂಡ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಹೈಕಮಾಂಡ್ನ ತೀರ್ಮಾನ CM ಕುರ್ಚಿ ಸ್ಥಾನಕ್ಕೋ ಅಥವಾ ಸಚಿವ ಸಂಪುಟಕ್ಕೋ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತ ನಿರೀಕ್ಷೆ? ನೋಡಿ, ಹೈಕಮಾಂಡ್ ಏನು ಅವರ ತೀರ್ಮಾನ ಮಾಡ್ತಾರೆ ಅದು ಯಾವುದಾದ್ರೂ ಇರ್ಬೋದು. ಅದಕ್ಕೆ ನಾವ್ಯಾರು ಹಿಂಗೆ ತೀರ್ಮಾನ ಮಾಡ್ತಾರೆ, ಮತ್ತೊಂದು ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ನಾವ್ಯಾರು ಆ ಒಂದು ಚರ್ಚೆಯಲ್ಲಿ ಭಾಗಿಯಾಗುವಂಥವ್ರು ಅಲ್ಲ. ಆ ಚರ್ಚೆಯಲ್ಲಿ ಹಿರಿಯ ನಾಯಕರಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಾರೆ. ಆ ವಿಚಾರಗಳ ಬಗ್ಗೆ ನಮಗೇನು ಮಾಹಿತಿ ಇರೋದಿಲ್ಲ. ಗೊಂದಲಗಳು ಸಾಕಷ್ಟು ಇರೋದ್ರಿಂದ ಸಹಜವಾಗಿ ಪ್ರತಿಪಕ್ಷಗಳದನ್ನು ಭಾಗವಹಿಸಿ ಕಾಂಗ್ರೆಸ್ನಲ್ಲಿರುವಂಥ ಈ ಗೊಂದಲಗಳಿಗೆ ತೆರೆ ಯಾವಾಗ ಸರ್? ನೋಡಿ, ಇದು ಗೊಂದಲ ಅಂತಕ್ಕಂಥದ್ದಲ್ಲ. ಯಾವತ್ತು ಏನೇ ವಿಚಾರ ಇರಲಿ, ಒಂದು ಮನೆ ಅಂತ ಹೇಳಿದ ಮೇಲೆ ನಾನಾ ರೀತಿಯಾದಂಥ ಅಭಿಪ್ರಾಯಗಳು ಇರ್ತವೆ. ಇಲ್ಲಿ ಗೊಂದಲ ಅಂತಕ್ಕಂಥ ಪದ ಬಳಸುವಂಥದ್ದು ಸೂಕ್ತ ಅಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಮನೆಯಲ್ಲಿ ಅಭಿಪ್ರಾಯಗಳಿರ್ತವೆ. ಆದರೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಅವರ ತೀರ್ಮಾನವನ್ನು ಅವರು ಪ್ರಕಟಣೆ ಮಾಡ್ತಾರೆ ಅಥವಾ ಅವರು ಅದನ್ನು ರವಾನೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದು ಒಟ್ಟಾಗಿ ಹೋಗ್ತಕ್ಕಂಥದ್ದು. ಇದು ಏನಾಗುತ್ತೆ, ಪಕ್ಕದ ಮನೆಯವರಿಗೆ ಈ ಮನೆಯಲ್ಲಿ ಏನು ತೊಂದರೆ ಆಗ್ತಿದೆ ಅಂತಕ್ಕಂಥ ಗಮನ ಇರ್ತಕ್ಕಂಥದ್ದು ಈ BJP ಅವರಿಗೆ ಬೇರೆ ಕೆಲಸ ಇಲ್ಲ. ಅದರಿಂದ ಅವರಿಗೆ ನಿರಂತರವಾಗಿ ಏನಾದರೂ ಒಂದು ಹುಡುಕಬೇಕು, ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ರೀತಿ ಯಾವುದೂ ಅವಕಾಶ ಆಗೋದಿಲ್ಲ. DK ಶಿವಕುಮಾರ್ ಅವರು CM ಆಗಬೇಕು ಅಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ನಿಮ್ಮದೇ ಶಾಸಕರು ಕೆಲವರು ಹೋಗಿ ದೆಹಲಿಗೂ ಕೂಡ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಈಗ ಅದೆಲ್ಲ ಹಳೆ ಸುದ್ದಿ. ಈಗಾಗಲೇ ಪಕ್ಷದ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾವೆ. ಅವರು ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದ್ರ ಬಗ್ಗೆ ಕಾದು ನೋಡೋಣ. ಮತ್ತೊಂದು ಕಡೆಗೆ ಸಚಿವ ಸ್ಥಾನದ ತ್ಯಾಗದ ಮಾತುಗಳು ಕೂಡ ಆಡ್ತಾ ಇದ್ದಾರೆ. ನೋಡಿ, ಈಗ ನಾನು ಅಥವಾ ಇನ್ನೊಬ್ಬರು ಯಾರೇ ಇರ್ಬೋದು, ಇವತ್ತು ನಾವೆಲ್ಲ ಸಚಿವರಾಗಿದ್ದೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತಕ್ಕಂಥವ್ರು. ಅದರಿಂದ ಯಾರೂ ಇಲ್ಲಿ ತ್ಯಾಗ ಮತ್ತೊಂದು ಪ್ರಶ್ನೆ ಅಲ್ಲ. ಇದು ಪಕ್ಷದ ತೀರ್ಮಾನ ಏನಿರ್ತದೆ ಅದನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು. ಪಕ್ಷ ಹೇಳಿದ್ರೆ ನೀವು ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತ. ಇವತ್ತು ನಾನು ಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಕ್ಷ ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ.
ನನ್ನ ಕೈಲಾದಷ್ಟು ಶಕ್ತಿ ಮೀರಿ ನಾನು ನನ್ನ ಜವಾಬ್ದಾರಿನ ನಿಭಾಯಿಸಿದ್ದೇನೆ. ಪಕ್ಷ ಮುಂದುವರಿಬೇಕು ಅಂದರೆ ಮುಂದುವರಿತೀನಿ, ಇಲ್ಲ ಪಕ್ಷ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಖಂಡಿತ ನಾವ್ಯಾರು ಪಕ್ಷದ ತೀರ್ಮಾನದ ವಿರುದ್ಧವಾಗಿ ಹೋಗ್ತಕ್ಕಂಥವ್ರಲ್ಲ. ಈ ಒಂದು ಸೂಚನೆ ಸಚಿವ ಸ್ಥಾನಕ್ಕೆ ಮತ್ತು ಸಿ ಎಂ ಸ್ಥಾನಕ್ಕೆ ಸರ್? ನೋಡಿ, ನೀವು ಹೇಳಿದ್ರಿ, ನನ್ನ ಬಗ್ಗೆ ಕೇಳಿದ್ರಿ, ನನ್ನ ಬಗ್ಗೆ ಹೇಳಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದಿಷ್ಟು ಸಚಿವ MC ಸುಧಾಕರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ.